ನಮಸ್ಕಾರ ಸ್ನೇಹಿತರೆ, ರಾಜ್ ಅಪ್ಡೇಟ್ಸ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ರೇಷನ್ ಕಾರ್ಡ್ ಹೊಸ ಒಂದು ರೇಷನ್ ಕಾರ್ಡ್ಸ್ಗಳು ಅಪ್ಲಿಕೇಶನ್ ಓಪನ್ ಆಗಿದೆ ಅಂತ ಎಲ್ರಿಗೂ ಗೊತ್ತಿರುತ್ತದೆ. ಯಾಕಂದರೆ ಲಾಸ್ಟ್ ವಿಡಿಯೋ ಮಾಡಿದೆ, ಅಪ್ಲಿಕೇಶನ್ ಓಪನ್ ಆಗಿದೆ. ಯಾವಾಗ ಹಾಕ್ಬೋದು ಮತ್ತು ಯಾವ ಟೈಮಲ್ಲಿ ನಾವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು ಮತ್ತು ಎಲ್ಲೆಲ್ಲಿ ಹಾಕ್ಬೋದು, ಆನ್ಲೈನಲ್ಲಿ ಬೆಂಗಳೂರು ಒಂದು, ಕರ್ನಾಟಕ ಒಂದು, ಗ್ರಾಮ ಒಂದು ಕೇಂದ್ರಗಳಲ್ಲಿ ಹಾಕ್ಬೋದು ಅಂತ ನಾನು ಹೇಳಿದ್ದೆ. ಸೊ ಹಾಗಂತಂದರೆ ರೇಷನ್ ಕಾರ್ಡ್ ಹಾಕಬೇಕಂತಂದರೆ ಇಂಪಾರ್ಟೆಂಟ್ ಆಗಿ ಬೇಕಿರೋದು ಏನಂತಂದರೆ ನಮಗೆ ಡಾಕ್ಯುಮೆಂಟ್ಸ್. ಸೊ ಆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗುತ್ತೆ, ಅದೇ ರೀತಿಯಾಗಿ ಏನೇನು ಡಾಕ್ಯುಮೆಂಟ್ಸ್ಗಳನ್ನ ನಾವು ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳು ನನ್ನ ಚಾನಲ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇದೊಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಏನಂತಂದರೆ ಆಧಾರ್ ಕಾರ್ಡ್. ಎ ಕಾಪಿ ಆಫ್ ಆಧಾರ್ ಕಾರ್ಡ್ ಈಸ್ ರಿಕ್ವೈರ್ಡ್ ಫಾರ್ ಆಲ್ ಫ್ಯಾಮಿಲಿ ಮೆಂಬರ್ಸ್. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ದು ಆಧಾರ್ ಕಾರ್ಡ್ ಇರಬೇಕು. ಯಾಕಂತಂದರೆ ಐಡೆಂಟಿಟಿ ಕಾರ್ಡ್ ಅದೊಂಥರ, ಅಂತಂದರೆ ಒಂದು ID ಕಾರ್ಡ್ ಥರ ಅದು ಕೆಲಸ ಮಾಡುತ್ತೆ. ಸೊ ಫೋಟೋ ಇರೋದು ಯಾವುದೇ ಇದ್ರೂ, ಸೊ ಇವಾಗ ಸಿಂಪಲ್ ಆಧಾರ್ ಒಂದು ಮ್ಯಾಂಡೇಟರಿ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲರದ್ದು ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಇರಬೇಕು. ಎಷ್ಟು ಜನ ಇರ್ತೀರ ಮೆಂಬರ್ಸು, ಸೊ ಎಲ್ಲರದ್ದು ಬೇಕು. ನೆಕ್ಸ್ಟ್ ಪ್ರೂಫ್ ಆಫ್ ರೆಸಿಡೆನ್ಸ್. If your current address is different from what's on your Aadhaar card, you will need to separate residence proof. Those without permanent residence do not need to provide this. So ನಿಮ್ಮ ಆಧಾರ್ ಕಾರ್ಡಲ್ಲಿ ಬೇರೆ ಅಡ್ರೆಸ್ ಇದ್ದು ನೀವು ಬೇರೆ ಕಡೆ ಇದ್ರಪ್ಪ ಅಂತಂದರೆ ನಿಮಗೆ ಸಪ್ರೇಟ್ ಆಗಿರೋಂಥ ಒಂದು ಬೇರೆ ಪ್ರೂಫ್ ಬೇಕಾಗುತ್ತೆ. ಸೊ ರೆಸಿಡೆನ್ಸ್ ಪ್ರೂಫ್, ನೀವು ಎಲ್ಲಿರ್ತೀರಾ ಆ ಒಂದು ಪ್ರೂಫ್ ನಿಮಗೆ ಬೇಕಾಗುತ್ತೆ. ಸೊ ಇವಾಗ ಆಧಾರ್ ಕಾರ್ಡಲ್ಲಿ ಇರೋ ಒಂದು ಇದರಲ್ಲಿ ಇದ್ರಪ್ಪ ಅಂತಂದರೆ ಆಧಾರ್ ಕಾರ್ಡ್ ನಿಮಗೆ ಕಂಪ್ಲೀಟಾಗಿ ಆಗುತ್ತೆ. ಸೊ ಆಧಾರ್ ಕಾರ್ಡಲ್ಲೇ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್. ಇಫ್ ಯು ಆರ್ ಅಪ್ಲೈಯಿಂಗ್ ಫಾರ್ ಎ ಸ್ಪೆಸಿಫಿಕ್ ಕ್ಯಾಟಗರಿ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಈಸ್ ನೀಡೆಡ್. ಸೊ ಇನ್ಕಮ್ ಸರ್ಟಿಫಿಕೇಟ್ ಯಾಕಪ್ಪ ಅಂತಂದರೆ ನಿಮ್ಮದು APL BPL ಅಂತ ಕನ್ವರ್ಟ್ ಮಾಡೋದಕ್ಕೆ. ಸೊ ಅಂತಂದರೆ ಅದನ್ನು ನಾವು ಗೆಸ್ ಮಾಡ್ಕೊಂಡು ಹಾಕೋದಕ್ಕಾಗಲ್ಲ. ಸೊ ಸರ್ಟಿಫಿಕೇಟ್ ತೊಗೊಂಡ್ರಪ್ಪ ಅಂತಂದರೆ ನಿಮ್ಮ ಇನ್ಕಮಲ್ಲಿ ತೋರಿಸಿರುತ್ತೆ. ಸೊ ಆ ಇನ್ಕಮ್ ಪ್ರಕಾರ APLಗೆ ಹಾಕಬೇಕಾ BPLಗೆ ಹಾಕಬೇಕಾ ಅಂತ ನೋಡಿಕೊಂಡು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಇನ್ಕಮ್ ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಒಂದು ಡಾಕ್ಯುಮೆಂಟ್ಸ್ ಇತ್ತಂತಂದರೆ ಸಾಕು, ನೀವು ಈಸಿಯಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಹೊಸ ರೇಷನ್ ಕಾರ್ಡ್ಗೆ. ಸೊ ಎಷ್ಟು ಗೊತ್ತಿನ ವಿಡಿಯೋ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.